ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಎನ್ನ ಆಧ್ಯಾತ್ಮ ಬಂಧುಗಳೇ, ಕಲಿಯುಗದಲ್ಲಿ ಚಿರಂಜೀವಿತ್ವವನ್ನು ಪಡೆದಿರತಕ್ಕಂತಹ ಆಂಜನೇಯ ಸ್ವಾಮಿಯ ಆ ಪವಿತ್ರವಾಗಿರತಕ್ಕಂತಹ ಚರಿತ್ರೆಯನ್ನು ಹನುಮ ಜಯಂತಿಯ ಪ್ರಯುಕ್ತವಾಗಿ ನಾವು ನೀವೆಲ್ಲರೂ ಸಹಿತ ಶ್ರವಣ ಮಾಡಿ ಆ ಚಿರಂಜೀವಿಯ ಆಶೀರ್ವಾದವನ್ನು ಪಡೆಯುವಂಥವರಾಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಅಂಜನಾದೇವಿ ವೀರಕೇಸರಿಯ ಮಗನಾಗಿ ವಾಯುದೇವನ ಪುತ್ರನಾಗಿ ರುದ್ರ ಅಂಶ ಸಂಭೂತನಾಗಿ ಜನಿಸಿದಂಥವ ಯಾರು ಅಂತಂದ್ರೆ ಆಂಜನೇಯ ಸ್ವಾಮಿ. ಆಂಜನೇಯ ಸ್ವಾಮಿ ವಾಯುದೇವನ ಪುತ್ರನಾಗಿ ಜನಿಸಿದ್ದರಿಂದ ಜನ್ಮತಃ ಅವನಿಗೆ ಬಹಳಷ್ಟು ದಿವ್ಯ ಶಕ್ತಿಗಳು ವಶವಾಗಿದ್ದು, ಹೀಗಿರುವಂತಹ ಸಂದರ್ಭದೊಳಗೆ ಮನೋವೇಗದೊಳಗೆ ಹೋಗ್ತಕ್ಕಂಥ ಒಂದು ಸಿದ್ಧಿಯನ್ನು ಪಡೆದಿರತಕ್ಕಂಥ ಆ ಆಂಜನೇಯ ಬಾಲಕನಾಗಿದ್ದಂಥ ಸಂದರ್ಭದೊಳಗೆ ಒಂದು ದಿನ ತನ್ನ ಅರಮನೆಯ ಅಂಗಳದೊಳಗೆ ಆಟವನ್ನು ಆಡ್ತಕ್ಕಂಥ ಸಂದರ್ಭದೊಳಗೆ ಆ ಉದಯಿಸುತ್ತಿರುವ ಸೂರ್ಯನನ್ನು ನೋಡ್ತಾನೆ. ನೋಡಿ ಕೆಂಪು ಕೆಂಪಾಗಿ ಕಾಣುವಂಥ ಆ ಸೂರ್ಯನನ್ನು ತಿನ್ನುವಂಥ ಹಣ್ಣು ಅಂಥೇಳಿ ಭಾವನೆಯನ್ನು ಮಾಡಿಕೊಂಡು ಆ ಆಂಜನೇಯ ಏನು ಮಾಡ್ತಾನಂದ್ರೆ ಹಿಂದೆ ಮುಂದೆ ನೋಡದ ಹಾಗೆ ಆ ಒಂದು ಸೂರ್ಯನನ್ನು ಹಿಡಿದು ತಿನ್ನಲಿಕ್ಕೆ ಆಕಾಶ ಮಾರ್ಗದೊಳಗೆ ಪ್ರಯಾಣವನ್ನು ಮಾಡ್ತಾನೆ. ಅವ ಇನ್ನೇನು ಸೂರ್ಯನ ಸಮೀಪಕ್ಕೆ ಹೋಗಿ ಆ ಹಣ್ಣು ಅಂಥೇಳಿ ತಿಳ್ಕೊಂಡು ತಿನ್ನಬೇಕನ್ನುವಂಥ ಸಂದರ್ಭದೊಳಗೆ ಆ ಮಗುವಿಗೆ ಅನಾಹುತ ಆಗ್ತದೆ ಅಂತಕ್ಕಂಥ ದೃಷ್ಟಿಯಿಂದ ಸಿಟ್ಟುಗೊಂಡಂಥ ಆ ಇಂದ್ರದೇವ ಏನು ಮಾಡ್ತಾನಂದ್ರೆ ತನ್ನ ವಜ್ರಾಯುಧವನ್ನು ತೆಗೆದುಕೊಂಡು ಬಂದು ಆ ಮಗು ಹೋಗುವಂಥ ದಾರಿಯಲ್ಲಿ ಎದುರು ಬಂದು ತನ್ನ ವಜ್ರಾಯುಧದಿಂದ ಆ ಮಗುವಿಗೆ ಹೊಡೆದಾಗ ಆ ಮಗುವಿನ ಒಂದು ದವಡೆ ಏನಾಗ್ಬಿಡ್ತೈತಂದ್ರೆ ಆ ವಜ್ರಾಯುಧದ ಹೊಡೆತಕ್ಕೆ ಶೀಳಿ ಅಗಲವಾಗಿ ಬಿಡ್ತೈತಿ. ಅದಕ್ಕೆ ಸಂಸ್ಕೃತದೊಳಗೆ ದವಡಿಗೆ ಆ ಹನು ಅಂತ ಹೇಳಿ ಕರೀತಾರ. ಆ ವಜ್ರಾಯುಧದಿಂದ ಆ ಹನುಮಂತನ ಆ ಆಂಜನೇಯನ ಒಂದು ದವಡೆ ಹನು ಅಗಲವಾಗಿದ್ದಕ್ಕೆ ಮತನವಾಗಿದ್ದಕ್ಕೆ ಏನಂತ ಕರೆದ್ರು ಅಂತಂದ್ರೆ ಅವನಿಗೆ ಹನುಮಂತ ಅಂತ ಹೇಳಿ ಕರೆದ್ರು. ಹೀಗೆ ಮರಳಿ ಬಂದ ನಂತರ ಅನೇಕ ಆ ಹನುಮಂತನಿಗೆ ವಜ್ರಾಯುಧದಿಂದ ಇಂದ್ರದೇವ ಹೊಡೆದಿದ್ದಕ್ಕೆ ವಾಯುದೇವ ಸಿಟ್ಟಾಗಿ ಏನ್ ಮಾಡ್ತಾನಂದ್ರ ನನ್ನ ಮಗನಿಗೆ ಯಾಕೆ ಹೊಡೆದ ಅಂಥೇಳಿ ಸಿಟ್ಟಾಗಿ ಒಂದು ಕ್ಷಣ ಲೋಕದಲ್ಲಿರ್ತಕ್ಕಂಥ ಎಲ್ಲ ತನ್ನ ವಾಯುವನ್ನ ಮರಳಿ ಸೆಳೆದುಕೊಂಡು ಬಿಡ್ತಾನೆ. ಅವಾಗ ಲೋಕದ ವ್ಯವಹಾರವೆಲ್ಲ ಅಸ್ತವ್ಯಸ್ತವಾಗಿ ಎಲ್ಲ ಜೀವಿಗಳು ಎಲ್ಲಿ ನಿಂತಿದ್ವಲ್ಲ ಹಂಗ ನಿಸ್ತೇಜವಾಗಿ ನಿಂತು ಬಿಡ್ತಾವ. ಅವಾಗ ಎಲ್ಲ ದೇವಾನುದೇವತೆಗಳು ಮತ್ತ ಪರಮಾತ್ಮನಲ್ಲಿ ಹೋಗಿ ಮೊರೆಯನ್ನಿಟ್ಟಾಗ ಆ ಶಿವನ ಒಂದು ಮಾತನ್ನ ಕೇಳಿ ವಾಯುದೇವ ಮತ್ತ ತನ್ನ ಯಥಾಸ್ಥಿತಿಯನ್ನ ಮುಂದುವರಿಸಿದ ಅಂತಕ್ಕಂಥದ್ದು ಬರ್ತದೆ. ಹೀಗೆ ಇರುವಂತಹ ಸಂದರ್ಭದೊಳಗ ಆ ವಾಯುಪುತ್ರನಾಗಿರ್ತಕ್ಕಂಥ ಹನುಮಂತ ಆಂಜನೇಯ ಬಹಳಷ್ಟು ವಿನೋದಕರವಾದಂತಹ ಲೀಲೆಗಳನ್ನು ಮಾಡ್ತಾ ಇದ್ದ. ಹೀಗೆ ಒಂದು ಋಷಿಗಳ ಆಶ್ರಮಕ್ಕೆ ಹೋದಂತಹ ಸಂದರ್ಭದೊಳಗೆ ಅಲ್ಲಿ ಋಷಿಗಳು ತಮಗೆ ತಾವು ಸಾಧನೆ ಮಾಡಿರ್ತಕ್ಕಂಥ ಅನೇಕ ಯೋಗಗಳ ಒಂದು ರೀತಿಯೊಳಗೆ ತಾವು ಯೋಗ ಸಾಧನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಇವೆಲ್ಲ ಋಷಿಗಳನ್ನು ನೋಡಿರ್ತಕ್ಕಂಥ ಆಂಜನೇಯ ಏನು ಮಾಡಿದ ಅಂದ್ರೆ ಅವರು ಧ್ಯಾನಾವಸ್ಥರಾಗಿ ಯೋಗವನ್ನು ಮಾಡುವಂತಹ ಸಂದರ್ಭದೊಳಗೆ ಆ ಎಲ್ಲ ಋಷಿಗಳನ್ನ ತನ್ನ ಒಂದು ಶಕ್ತಿಯ ಬಲದಿಂದ ಅವರ ಒಂದು ಸ್ಥಾನಗಳನ್ನು ಪಲ್ಲಟನೆ ಮಾಡಿ ಅವರನ್ನ ಬಹಳಷ್ಟು ತೊಂದರೆ ಕೊಟ್ಟು ಉಪಟಳವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಯಾವಾಗ ಧ್ಯಾನದಿಂದ ಎಚ್ಚೆತ್ತ ಆ ಋಷಿಗಳೆಲ್ಲ ತಮ್ಮ ಅವಸ್ಥೆ ಹಿಂಗ್ಯಾಕಾಗೈತೆ ಅಂತ ಹೇಳಿ ನೋಡಿದಾಗ ತಮ್ಮ ಜ್ಞಾನ ಚಕ್ಷುವಿನಿಂದ ನೋಡಿದಾಗ ಇದಕ್ಕೆಲ್ಲ ಕಾರಣ ಯಾರು ಅಂತಂದ್ರೆ ಆ ಅಂಜನಾದೇವಿಯ ಪುತ್ರನಾಗಿರ್ತಕ್ಕಂಥ ಆಂಜನೇಯ ಅಂತ ಹೇಳಿ ಗೊತ್ತಾತು. ಅವಾಗ ಎಲ್ಲ ಋಷಿಗಳು ಸೇರಿ ಆ ಆಂಜನೇಯ ಸ್ವಾಮಿಗೆ ಏನು ಮಾಡ್ತಾರಂದ್ರೆ ಒಂದು ಶಾಪವನ್ನ ಕೊಡ್ತಾರ. ಏನು ಅಂತಂದ್ರೆ ನಿನ್ನ ಹತ್ರ ಎಲ್ಲ ಶಕ್ತಿ ಇದ್ರೂ ಸಹಿತ ನಿನ್ನ ಶಕ್ತಿಯ ಅರಿವು ನಿನಗೆ ಬೇಕಾದಂಥ ಸಮಯದೊಳಗ ಅರಿವು ಆಗದೇ ಇರಲಿ ಅಂತಕ್ಕಂಥ ಒಂದು ಶಾಪವನ್ನ ಆಂಜನೇಯನಿಗೆ ಕೊಟ್ಟಾಗ ಅದರಿಂದ ಬಹಳಷ್ಟು ದುಃಖಿತನಾಗ್ತಾನ. ಮುಂದೆ ಅದೆಲ್ಲವನ್ನ ಮರೆತು ತಾನು ಬಾಳುವಂತಹ ಸಂದರ್ಭದೊಳಗ ಮತ್ತ ಹನುಮಂತ ಆ ಋಷಿಗಳ ಕಾಲಿಗೆ ಬಿದ್ದು ಬೇಡಿಕೊಂಡಾಗ
ಆ ಋಷಿಗಳಿಗೆ ಕರುಣೆ ಬಂದು ಏನು ಹೇಳ್ತಾರಂದ್ರೆ ಹನುಮಂತನಿಗೆ, ನೋಡು, ನಿನ್ನ ಶಕ್ತಿ ನಿನಗ ಅರಿವು ಆಗದೇ ಇರಲಿ, ಆದರೆ ಯಾರಾದರೂ ಬಂದು ಆ ಶಕ್ತಿಯನ್ನು ನೆನಪು ಮಾಡಿ ಕೊಟ್ಟಾಗ ಮಾತ್ರ ನಿನ್ನ ಶಕ್ತಿಯ ಒಂದು ಅರಿವು ಆಗಿ ಆ ಶಕ್ತಿಯಿಂದ ನೀನು ಕೈಗೊಂಡಂಥ ಕೆಲಸ ಈಡೇರ್ಲಿ ಅಂಥೇಳಿ ಮತ್ತೊಡೆ ಆಶೀರ್ವಾದ ರೂಪದೊಳಗೆ ಆ ಆಂಜನೇಯ ಸ್ವಾಮಿಗೆ ಏನು ಮಾಡ್ತಾರಂದ್ರೆ ವರವನ್ನು ಸಹಿತ ಪ್ರದಾನವನ್ನಾಗಿ ಮಾಡ್ತಾರ. ಹೀಗೆ ಆ ಆಂಜನೇಯ ಆ ಋಷಿಗಳ ಒಂದು ಶಾಪವನ್ನೂ ಸಹಿತ ವರವನ್ನಾಗಿ ಪರಿವರ್ತನೆ ಮಾಡಿಕೊಂಡು ಈ ಜಗತ್ತಿನಲ್ಲಿ ತನ್ನದೇ ಆದ ಎಲ್ಲ ವಿದ್ಯೆಗಳನ್ನು ಬ್ರಹ್ಮದೇವನಿಂದ ಮತ್ತು ಬೃಹಸ್ಪತಿಗಳಿಂದ ಅಷ್ಟೇ ಅಲ್ಲದ ಆ ಪರಶಿವನಿಂದನೂ ಸಹಿತ ಅನೇಕ ವಿದ್ಯೆಗಳನ್ನು ಕಲಿತು ಜಗತ್ತಿನಲ್ಲಿ ಎಲ್ಲ ವಿದ್ಯೆಯ ನಿಧಿ, ವಿದ್ಯೆಯ ಒಂದು ಸಾಗರ ಅಂಥೇಳಿ ತಾನು ಪ್ರಸಿದ್ಧನಾಗ್ತಾನ ಅಂತಕ್ಕಂಥ ಇತಿಹಾಸ ಬರ್ತದೆ. ಆದ್ದರಿಂದ ಆ ಆಂಜನೇಯ ಏನು ಮಾಡ್ತಾನಂದ್ರೆ ರಾಮನನ್ನ ಭೇಟಿಯಾಗುವಂಥ ಮೊಟ್ಟ ಮೊದಲನೇ ಸಂದರ್ಭದೊಳಗೆ ಆ ಒಂದು ಬಡ ಬ್ರಾಹ್ಮಣನ ರೂಪದೊಳಗೆ ಹೋಗಿ ಭೇಟಿಯಾಗ್ತಾನ. ಕೇವಲ ಆ ಬ್ರಾಹ್ಮಣನ ರೂಪದಲ್ಲಿರ್ತಕ್ಕಂಥ ಆ ಹನುಮಂತನನ್ನ ನೋಡಿದಂಥ ಶ್ರೀರಾಮಚಂದ್ರನ ಮನಸ್ಸಿನೊಳಗೆ ಒಂದು ಭಾವನೆ ಉಂಟಾಗ್ತತಿ. ಏನು ಅಂತಂದ್ರೆ, ಇವನನ್ನ ನೋಡಿದ್ರೆ ಎಷ್ಟು ತೇಜೋಪುಂಜನಾಗಿದ್ದಾನಲ್ಲ, ಇವ ಸಾಮಾನ್ಯನಲ್ಲ, ಇವನ ಒಂದು ಲಕ್ಷಣಗಳನ್ನು ನೋಡಿದ್ರೆ ಇವ ವಿದ್ಯೆಯ ಸಾಗರದ ರೂಪದೊಳಗೆ ನನಗೆ ಕಣ್ಣಿಗೆ ಕಾಣಾಕತ್ಯಾನ ಅಂಥೇಳಿ ಲಕ್ಷ್ಮಣನಿಗೆ ಶ್ರೀರಾಮಚಂದ್ರ ಆ ಹನುಮಂತನ ಒಂದು ಮಾರುವೇಷದಲ್ಲಿರ್ತಕ್ಕಂಥ ತೇಜಸ್ಸನ್ನು ಕಂಡು ಹೇಳಿದಂಥ ಮಾತು ನಾವು ನೀವೆಲ್ಲರೂ ಆ ಒಂದು ರಾಮಾಯಣದೊಳಗೆ ನೋಡುವಂಥವರಾಗಿದ್ದೀವಿ. ಇಂತಹ ಒಂದು ಅಂಜನಿಯ ಪುತ್ರನಾಗಿರತಕ್ಕಂಥ ಆಂಜನೇಯನ ನುಡಿಗಳನ್ನು ನಾವು ನೀವೆಲ್ಲರೂ ಕೇಳಿ ಅವನ ಒಂದು ಅಪಾರವಾದ ಕೃಪೆಯನ್ನು ಪಡೆದು ನಮ್ಮ ಜೀವನವನ್ನು ಸುಖಮಯವನ್ನಾಗಿ ಮಾಡಿಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ.